ನೋಡ್ರ ಮತ್ತೊಂದು ಮಾತು ಏನ್ ಹೇಳುದಂದ್ರ ಇದು ಎಲ್ಲಾ ಬಂದ್ ಮಾಡಿ ಬಿಡ್ರಿ. ಹಿಂದೂ ಮುಸ್ಲಿಂ ಹೊಯ್ಕೊಳ್ಳೋದು ಬಂದ್ ಮಾಡಿ ಆ ಬಿಜಾಪುರ ಅಭಿವೃದ್ಧಿ ಮಾಡಿ ಕೆಲಸ ಮಾಡ್ರಿ. ನೋಡ್ಕೋರಿ, ಬಿಜಾಪುರ ಹಾಲತ್ ಬಿಟ್ಟು ಸ್ಟೇಜ್ ಮೈಕ್ ಕೊಟ್ರೆ ಅದು ಬಿಜಾಪುರ ಅಭಿವೃದ್ಧಿ ಬಗ್ಗೆನೂ ನೀವು ಮಾತಾಡೋದಿಲ್ಲ. ಕರ್ನಾಟಕ ಕನಸು ಕಾಣಕತ್ತೀರಿ. ಸಿಎಂ ಆಗೋದಿಲ್ಲ ನೀವು. ಮೊದಲು MLA ನಿಮ್ಗೆ ಮಂದಿ ಮಾಡಲ್ಲ. ಎಲ್ಲಾರು ಆ ಮಂದಿದ ಆಶೀರ್ವಾದ ನಿಮ್ ಮೇಲೆ ಐತಿಲ್ಲ, ಅದು ಎಲ್ಲಾ ನಿಯತದಿಂದ ಏನೈತಿಲ್ಲ ಬಿಜಾಪುರ ಡೆವಲಪ್ ಮಾಡೋದು ಕೆಲಸ ಮಾಡ್ರಿ. UTV ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಅಸ್ಸಲಾಂ ವಲೈಕುಂ, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಅವರು ಮತ್ತೆ ಒಂದು ಪ್ರಚೋದನೆ ಭಾಷಣ ಮಾಡಿದ್ದಾರೆ. ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ, ಮತ್ತು ಶಿವಾಜಿ ಮಹಾರಾಜ್ ಬಗ್ಗೆ, ಮತ್ತು ಮುಸ್ಲಿಮರ ಬಗ್ಗೆ, ಮತ್ತು ಹಿಂದೂ ಬಗ್ಗೆ, ಮತ್ತು ಅದೇ ಅವರ ಆಟ ಏನದು ಹುಟ್ಟು ನಾಯಿ ಮಾಡ್ತದಲ್ಲ ಆಟ ಮಾಡಿದ್ದಾರೆ. ಇವತ್ತು ನಾವು ಟಿಪ್ಪು ಸುಲ್ತಾನ್ ಸೋಷಿಯಲ್ ಗ್ರೂಪ್ ವತಿಯಿಂದ ಅವ್ರಿಗೆ ನಮ್ಮೆಲ್ಲ ಬಿಜಾಪುರ ಎಲ್ಲ ಪೂರ್ತಿ ನಮ್ಮ ಕರ್ನಾಟಕ ಇಲ್ಲ ಪೂರ್ತಿ ಇಂಡಿಯಾ ಜನ ನಾವು ತಿಳಿಸಿದೇನಂದ್ರೆ, ಇವತ್ತು ಇವ್ರು ಏನು ಹುಚ್ಚರಂಗ್ ಮಾಡಕತ್ತಾರಲ್ಲ, ಇದಕ್ಕೆಲ್ಲರೂ ನಾವು ಒಂದಾಗಿ ಇದಕ್ಕೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ಮಾತಿಗೆ ಇವ್ರ ಕೈಯಾಗ ಮೈಕ್ ಸಿಕ್ಕ್ರೆ ಅದು ಮಂಗ್ಯಾನ್ಕ ಕರಡಿ ಕೊಟ್ಟಾಗ ಆಗ್ತೈತಿ. ಬಟ್ ಬರೀ ಮೈಕ್ ಸಿಕ್ಕ್ರೆ ಮುಗಿತು ಇವ್ರಿಗೆ. ಒಂದು ಹಿಂದೂ, ಒಂದು ಮುಸಲ್ಮಾನ, ಒಂದು ಶಿವಾಜಿ ಮಹಾರಾಜ, ಒಂದು ಟಿಪ್ಪು ಸುಲ್ತಾನ್. ಗೌಡ್ರ, ನಿಮ್ಗೊಂದು ಹೇಳುವ ಮಾತೇನಂದ್ರ, ನೀವು ಮೊದಲ ಮಾತು ಸಾಲಿ ಕಲ್ತಿರೋ ಏನು ಸಾಲಿ ಕಲ್ತಿಲ್ಲ ಗೊತ್ತಿಲ್ಲ. ಯಾಕಂದ್ರ ಶಿವಾಜಿ ಮಹಾರಾಜನು ಪದೇ ಮುಸ್ಲಿಂ ವಿರುದ್ಧ ತೋರ್ಸಾಕತ್ತೀರಿ. ದಯವಿಟ್ಟು ಅದು ಮಾಡಕ್ ಹೋಗ್ಬೇಡ್ರಿ. ಶಿವಾಜಿ ಮಹಾರಾಜ್ ಎಷ್ಟು ಹಿಂದೂ ಮಂದಿಗೆ ಬೇಕಿಲ್ಲ, ಅದಕ್ಕಿಂತ ಹೆಚ್ಚು ನಮ್ಮ ಮುಸಲ್ಮಾನ ಮಂದಿಗೆ ಬೇಕು. ಯಾಕಂದ್ರೆ ಹಿಸ್ಟ್ರಿ ಐತ್ರಿ ಗೌಡ್ರ. ಏನ್ ಹಿಸ್ಟ್ರಿ ಐತಂದ್ರ, ಶಿವಾಜಿ ಮಹಾರಾಜರು 21 ಮಂದಿ ಬಾಡಿ ಗಾರ್ಡ್ ಇದ್ರು. ಅದರದಾಗ 13 ಮಂದಿ ಬಾಡಿ ಗಾರ್ಡ್ ಮುಸಲ್ಮಾನ್ ಇದ್ರು. ಏನ್ರಿ ಗೌಡ್ರ, ಶಿವಾಜಿ ಮಹಾರಾಜ್ ವಕೀಲರು ಮುಸಲ್ಮಾನ್ ಇದ್ರು. ಶಿವಾಜಿ ಮಹಾರಾಜ್ ಕಡಗದ ಅದರದ್ದು ಪೂರ್ತಿ ಜವಾಬ್ದಾರಿ ತಗೊಳ್ಳೋದು ಮುಸಲ್ಮಾನ್ ಇದ್ರು. ಶಿವಾಜಿ ಮಹಾರಾಜ್ ಸೈನ್ಯದಾಗ ಮುಸಲ್ಮಾನ್ ಇದ್ರು. ಶಿವಾಜಿ ಮಹಾರಾಜ್ ಮಸೂತಿ ಬಗ್ಗೆ ಅಷ್ಟೇ ಪ್ರೀತಿ ಇದ್ರು, ಮಂದಿರ ಬಗ್ಗೆ ಅಷ್ಟೇ ಪ್ರೀತಿ ಇದ್ರು. ನೀವು ಮಾತಿಗೆ ಶಿವಾಜಿ ಮಹಾರಾಜ್ ಮುಸ್ಲಿಂ ವಿರುದ್ಧ ಇದ್ರು, ಇದು ಎಲ್ಲ ಸುಳ್ಳು ಐತಿ. ಶಿವಾಜಿ ಮಹಾರಾಜ್ ಮುಸ್ಲಿಂ ಪ್ರೇಮಿ ಇದ್ರು. ಮುಸಲ್ಮಾನರು ಅಷ್ಟೇ ಪ್ರೀತಿ ಮಾಡ್ತಾರೆ. ಎಷ್ಟು ಟಿಪ್ಪು ಸುಲ್ತಾನ್ ಪ್ರೀತಿ ಮಾಡ್ತಾರ, ಅಷ್ಟು ಶಿವಾಜಿ ಮಹಾರಾಜ್ಗೂ ಅಷ್ಟೇ ಮುಸ್ಲಿಂ ಮಂದಿ ಪ್ರೀತಿ ಮಾಡ್ತಾರ. ಇದು ನೀವು ನಾಟಕ ಬಂದ್ ಮಾಡ್ರಿ ಗೌಡ್ರ. ನೀವು CM ಆಗ್ಬೇಕಂದ್ರೆ ಏನ್ರ ಬೇರೆ ಕೆಲಸ ಮಾಡ್ರಿ. ನೀವು ಅದು ಬಿಟ್ಟು ಮಾತಿಗೆ ಶಿವಾಜಿ ಮಹಾರಾಜ್ ಹೆಸರು ತಗೊಂಡು CM ಆಗ್ತೀನಿ, ಟಿಪ್ಪು ಸುಲ್ತಾನ್ ಬೈದು CM ಆಗ್ತೀನಿ. ಅದಕ್ಕ ಇವತ್ತು ನಾವು ಬಿಜಾಪುರ ಎಲ್ಲ ನಮ್ಮ ಹಿಂದೂ ಜನರಿಗೆ, ಎಲ್ಲ ನಮ್ಮ ಮುಸ್ಲಿಂ ಜನರಿಗೆ, ಎಲ್ಲ ನಮ್ಮ ಮರಾಠಿ ಹೇಳುದೇನಂದ್ರ, ಶಿವಾಜಿ ಮಹಾರಾಜ್ ಬಗ್ಗೆ ಏನು ಇವತ್ತು ಇವರು ಮುಸ್ಲಿಂ ವಿರುದ್ಧ ಹೇಳಕತ್ತಾರಲ್ಲ, ಇದು ಎಲ್ಲ ಸುಳ್ಳು ಐತಿ. ನೀವು ಎಲ್ಲರೂ ಸಾಲಿ ಕರ್ತೀರಿ, ಹಿಸ್ಟ್ರಿ ನೋಡ್ರಿ. ಶಿವಾಜಿ ಮಹಾರಾಜ್ ಮುಸ್ಲಿಂ ವಿರುದ್ಧ ಇಲ್ಲ, ಅವ್ರು ಮುಘಲ್ ವಿರುದ್ಧ ಇದ್ರು. ಇವ್ರು ಪದೇ ಬರ್ತಾರೆ ಶಿವಾಜಿ ಮಹಾರಾಜ್ ನಮ್ಮ ಮಹಾರಾಜ್ ಅದಾರ, ನೀವು ಮಹಾರಾಜ್ ಇಲ್ಲ. ನೀವು CM ಆಗ್ಬೇಕು, MLA ಆಗ್ಬೇಕು, ನಿಮ್ಗೆ ರಾಜಕೀಯ ಕುರ್ಚಿ ಬೇಕಂತ ನೀವು ಏನೈತಲ್ಲ ಪದೇ ಶಿವಾಜಿ ಮಹಾರಾಜ್, ಟಿಪ್ಪು ಸುಲ್ತಾನ್. ಇವತ್ತು ನೀವು ಏನಾಗ್ಬಿಟ್ರಿ, ಮಾತಿಗೆ ನಿಮ್ ಕೈಯಾಗ ಮೈಕ್ ಸಿಕ್ಕ್ರೆ ಹಿಂದೂ ಮುಸ್ಲಿಂ ಇದು ಮಾಡಾಕತ್ತಿರಲ್ಲ, ಇದು ಬಿಡ್ರಿ. ಇದು ಕೆಲಸ ಬಿಟ್ರೆ ನೀವು ಏನ್ರಿ MLA ಆಗಿ ಉಳಿತೀರಿ, ಇಲ್ಲಾಂದ್ರೆ ಜೀವನದಾಗ ನೀವು ಏನೂ ಆಗೋದಿಲ್ಲ. ಇವತ್ತು ನಾವು ಯಾಕೆ ಹೇಳಕತ್ತೀವಿ ಅಂದ್ರೆ, ನೀವು ಏನ್ ಬಿಜಾಪುರ್ಗೆ ಇದು ಕೋಮ್ ಕಲ್ಪೆ ಮಾಡೋದೇನು ವಿಚಾರ ಇಟ್ಟಿರಲ್ಲ. ಬಿಜಾಪುರ ಆಗ್ಲಿ ಕರ್ನಾಟಕ ಎಲ್ಲ ಏನು ನಿಮ್ ಕೈಲಿ ಆಗೋದಿಲ್ಲ. ಯಾಕಂದ್ರೆ ನೀವು ಇದು ಮಾಡ್ತಿರಲ್ಲ ಕೆಲಸ, ಇದರದಾಗ ಸಾಯೋರು ಬಡ್ರು ಮುಸಲ್ಮಾನರು, ಬಡ್ರು ಹಿಂದೂಗಳು ಗೌಡ್ರ. ನಿಮ್ ಮಕ್ಕಳು ಬರ್ತಾರೇನ್ರಿ ಗೌಡ್ರ, ದಂಗ ಜಗಳ ಆದ್ರೆ ಬರುದಿಲ್ಲ, ಮನ್ಯಾಗ ಕುಂದಿರ್ತಾರ, ದೊಡ್ಡ ಶಾಲ್ಯಾಗ ಕಲಿತಾರ ಏನ್ರಿ, ಚಲ್ ದೊಡ್ಡ ಒಂದು 20-30 ಲಕ್ಷ ಕಾರ್ದಾಗ ತಿರ್ಗಾಡ್ತಾರೆ. ನೀವು ಇದು ಎಲ್ಲಾ ಕೆಲಸ ಮೈಕ್ ಕೊಟ್ರ ಕೈಯಾಗ ನೀವು ಹೊಯ್ಕೋತೀರಿ. ಅದ್ರ ಮ್ಯಾಗ ಸಾಯೋದು ಬಡ್ರು ಹಿಂದೂ, ಬಡು ಮುಸಲ್ಮಾನ್ ಮಂದಿ ಸಾಯ್ತಾರ. ಅದಕ್ಕೆ ಇದು ದಯವಿಟ್ಟು ಎಲ್ಲ ಬಂದ್ ಮಾಡ್ರಿ. ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಮ್ ಎಲ್ಲಾ ಸಮಾಜ ವತಿಯಿಂದ ಇದು ಏನಿತ್ತಲ್ಲ ಇವ್ರಿಗೆ ಬಂದು ವಾರ್ನಿಂಗ್ ಕಟ್ ಎಲ್ಲ ಇದು ಬಂದ್ ಮಾಡಿಸ್ರಿ. ಇವರು CM ಆಗ್ಬೇಕಂತ ಎಲ್ಲಾ ಮಹಾರಾಜ್ ಕೆಡ್ಸಾಕತ್ತಾರ, ಎಲ್ಲಾ ಹಿಂದೂ ಮುಸ್ಲಿಂದು ಹೆಸರು ಕೆಡ್ಸಾಕತ್ತಾರ. ಇದು ಏನಿತ್ತಲ್ಲ ಇದು ಸ್ಟಾಪ್ ಮಾಡಿಸ್ರಿ ದಯವಿಟ್ಟು. ಇಲ್ಲ ಅಂದ್ರೆ ನಾಳಿನ ದಿನ ಇದು ಬಿಜಾಪುರ ಆಗ್ಲಿ, ಏನ್ ನಮ್ ಪೂರ್ತಿ ಕರ್ನಾಟಕ ಆಗ್ಲಿ, ಇಂಥ ಮಂದಿ ಇದ್ರ ನಮ್ ಬೆಂಕಿ ಹಚ್ತೈತಿ. ಎಲ್ಲ ಬೆಂಕಿ ಹಚ್ಚಾಕತ್ತಾರ ಇವ್ರು ಏನು ಕೆಲಸ ಇಲ್ಲ. ಯಾಕಂದ್ರೆ ಮೊದ್ಲಿ ಇವ್ರು ಗೌರ್ಮೆಂಟ್ ಇಲ್ಲ, ಇವ್ರು ಗೌರ್ಮೆಂಟ್ ಇದ್ರು ಇವ್ರು ಸುಮ್ಮಿದ್ರು. ಇವ್ರು ಗೌರ್ಮೆಂಟ್ ಬಿದ್ದ ಕೆಲಸ ಇಲ್ಲ. ಇವ್ರಿಗೆ ಏನೋ ಬರೋದು ಟಿಪ್ಪು ಸುಲ್ತಾನ್ ಶಿವಾಜಿ ಮಹಾರಾಜ್, ಟಿಪ್ಪು ಸುಲ್ತಾನ್ ಶಿವಾಜಿ ಮಹಾರಾಜ್. ಶಿವಾಜಿ ಮಹಾರಾಜ್ ಜೋಡಿ ಸತತವಾಗಿ ಮುಸಲ್ಮಾನ ಮಂದಿ ನಿಂತಾರ. ಇದು ಹಿಸ್ಟ್ರಿ ಐತ್ರಿ ಗೌಡ್ರ, ನಾ ಹೇಳಕತ್ತಿಲ್ಲ, ಹಿಸ್ಟ್ರಿ ಐತಿ. ಅದು ಮೊದಲು ಓದ್ರಿ ನೀವು. ನಿಮ್ಗೆ ಹಿಸ್ಟ್ರಿನೂ ಗೊತ್ತಿಲ್ಲ, ನಿಮ್ದೇ ಹಿಸ್ಟ್ರಿ ನಿಮ್ಗೆ ಗೊತ್ತಿಲ್ಲ, ಹಿಂದಿನ ಹಿಸ್ಟ್ರಿ ನಿಮ್ದೇನೈತಂತ. ಇದೇ ದಿಕ್ಕಾಪಾಲಾಗಿದ್ರಿ ನೀವು. ಇಲ್ಲಿ BJP ದಾಗಿದ್ದಿಲ್ಲ, ಇಲ್ಲಿ JDS ದಾಗೂ ಇಲ್ಲ, ಇಲ್ಲಿ ಕಾಂಗ್ರೆಸ್ ದಾಗ ಹುಚ್ಚಾಗಿ ತಿರುಗಾಡಕತ್ತೀರಿ. ಹಿಂಗ ಪರಿಸ್ಥಿತಿ. ನಿಮ್ ಹಿಸ್ಟ್ರಿ ಮೊದಲು ನೋಡ್ಕೋರಿ.
ಇದೇ ಬಿಜಾಪುರದಾಗ ನೀವು ಕೋಮ್ ಗಲಭೆ ಮಾಡ್ಬೇಕಂತ ಇದೇ ಟಿಪ್ಪು ಸುಲ್ತಾನ್ ಸರ್ಕಲ್ದಾಗ ಪಾಕಿಸ್ತಾನ್ ಜೆಂಡಾ ನಿಮ್ ಕೈದಿಂದ ಹೊಲದ ಬಂದು ನೀವು ಹಚ್ಚಿದ್ರಿ. ಟಿಪ್ಪು ಸುಲ್ತಾನ್ ಸರ್ಕಲ್ದಾಗ ಮನಗೋಳಿ ಬೇಸ್ದಾಗ ಹಚ್ಚಿದ್ರಿ. ಇದು ಕೆಲಸ ನೀವು ಮೊದ್ಲಿಂದ ಮಾಡ್ಕೊಂಡ್ ಬಂದ್ರಿ ಬಿಡ್ರಿ. ಇದೇ ಕೆಲಸ ಇದು ಕೆಲಸ ಐತಿ ಪಾಕಿಸ್ತಾನ್ ಜೆಂಡಾ ಹಚ್ಚೋದು. ಯಾಕಂದ್ರೆ ಪಾಕಿಸ್ತಾನ್ ಜೆಂಡಾ ನೀವು ಹಚ್ಚಿರಂದ್ರೆ ನಿಮ್ಗೆ ಪಾಕಿಸ್ತಾನ ಮೇಲೆ ಪ್ರೀತಿ ಐತಿ. ನೀವು ಒಂದ್ ಕೆಲಸ ಮಾಡ್ರಿ ಗೌಡ್ರ, ನೀವು ಇಲ್ಲಿ ನಿಮ್ಗೆ ಇರಾಕ್ ಅವಕಾಶ ಇಲ್ಲ. ನೀವು ಸುಮ್ ಪಾಕಿಸ್ತಾನ ಹೋಗ್ಬೇಡ್ರಿ. ಯಾಕಂದ್ರೆ ಪಾಕಿಸ್ತಾನ ಮೇಲೆ ನಿಮ್ಗೆ ಬಹಳ ಪ್ರೀತಿ ಐತಿ. ಜೆಂಡಾ ಹಚ್ಚಿ ಆ ಟೈಮ್ದಾಗ ಬಿಜಾಪುರ ಹಿಂದೂ ಮುಸ್ಲಿಂ ನೀವು ಮನ್ಸ್ ಬಿಡಿದ್ರಿ. ಆಮೇಲೆ ಇದೇ ಕೆಲಸ ಮಾಡ್ಕೊತ ಬಂದಿರಿ ಗೌಡ್ರ. ನಾವು ಎಲ್ಲಾ ಟಿಪ್ಪು ಸುಲ್ತಾನ್ ಸೋಷಿಯಲ್ ಗ್ರೂಪ್ ಅದಿಂದ ಎಲ್ಲಾ ನಮ್ ಬಿಜಾಪುರ ಹಿಂದೂ ಮುಸ್ಲಿಂ ಎಲ್ಲಾ ಜನರಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇಂಥವ್ರ ಮಾತು ಕೇಳಿ. ಇಂಥವ್ರಿಗೆ ಅನ್ಎಜುಕೇಟೆಡ್ ಪೀಪಲ್ ಇವ್ರಿಗೆ ಏನೂ ಬುದ್ಧಿ ಇಲ್ಲ. ಯಾಕಂದ್ರೆ ಈ ಹಿಸ್ಟ್ರಿನೇ ಗೊತ್ತಿಲ್ಲ. ಸುಮ್ ಇವ್ರ ಕೈಯಾಗ ಮೈ ಕೊಟ್ರೆ ಹೊಯ್ಕೋತಾರ. ಇದು ಮಾತು ಕೇಳಿ ನಮ್ಮ ಅಣ್ಣತಮ್ಮರ ಪ್ರೀತಿ ಏನೈತಿಲ್ಲ ಇಂಥವ್ರ ಬಂದು ಮುರಾಕತ್ತಾರ. ಇದು ಮುರ್ಕೋಬೇಡ್ರಿ. ನಮ್ಮ ಟಿಪ್ಪು ಗೌಡ್ರ ಮತ್ತೊಂದು ಮಾತು ಏನ್ ಹೇಳುದಂದ್ರ, ಇದು ಎಲ್ಲಾ ಬಂದ್ ಮಾಡಿಬಿಡ್ರಿ. ಹಿಂದೂ ಮುಸ್ಲಿಂ ಹೊಯ್ಕೊಳ್ಳೋದು ಬಂದ್ ಮಾಡಿ ಆ ಬಿಜಾಪುರ ಅಭಿವೃದ್ಧಿ ಮಾಡಿ ಕೆಲಸ ಮಾಡ್ರಿ. ಬಿಜಾಪುರ ಹಾಲತ್ ಏನೈತಿ ನೋಡ್ಕೋರಿ. ಬಿಜಾಪುರ ಹಾಲತ್ ಬಿಟ್ಟು ಸ್ಟೇಜ್ ಮೈಕ್ ಕೊಟ್ರೆ ಅದು ಬಿಜಾಪುರ ಅಭಿವೃದ್ಧಿ ಬಗ್ಗೆನೂ ನೀವು ಮಾತಾಡೋದಿಲ್ಲ, ಕರ್ನಾಟಕ ಅಭಿವೃದ್ಧಿ ಬಗ್ಗೆನೂ ಮಾತಾಡೋದಿಲ್ಲ. ಮತ್ತೆ ನೀವು CM ಆಗ್ತೀರ ಅಂತ ಕನಸು ಕಾಣಕತ್ತೀರಿ. CM ಆಗುದಿಲ್ಲ ನೀವು. ಮೊದಲು MLA ನಿಮ್ಗೆ ಮಂದಿ ಮಾಡಲ್ಲ ಎಲ್ಲಾರು. ಆ ಮಂದಿದ ಆಶೀರ್ವಾದ ನಿಮ್ ಮೇಲೆ ಐತಿಲ್ಲ, ಅದು ಎಲ್ಲಾ ನಿಯತದಿಂದ ಏನೈತಿಲ್ಲ ಬಿಜಾಪುರ ಡೆವಲಪ್ ಮಾಡೋದು ಕೆಲಸ ಮಾಡ್ರಿ. ರೋಡಿನ ಕೆಲಸ ನೋಡ್ಕೋರಿ, ಅದು ಆಶ್ರಯ ಯೋಜನೆ ಕೆಲಸ ನೋಡ್ಕೋರಿ, ಬಡ್ರು ಮಂದಿ ಏನ್ ತರ ನೋಡ್ಕೋರಿ. ಅದು ಬಿಟ್ಟು ಎಲ್ರಿ ಸ್ಟೇಜ್ದಾಗ ಹೋಗಿ ಬರೀ ಹಿಂದೂ ಮುಸ್ಲಿಂ ಅದು ಬಿಟ್ಟು ಬಿಡ್ರಿ. ಫಸ್ಟ್ ನೀವು ಏನ್ ಕೆಲಸ ಮಾಡಿದ್ರೆ ಬಿಜಾಪುರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ರಿ. ಇಲ್ಲಾಂದ್ರೆ ನೀವು ನೆಕ್ಸ್ಟ್ ಟೈಮ್ MLA ಇರುವುದಿಲ್ಲ ಗೌಡ್ರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।